ಹಾಯ್ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ ಈ ವಿಡಿಯೋ ಮಾಡಬೇಕು ಅಂತ. ಮತ್ತು ಇನ್ನೊಂದು ಅನ್ನಿಸ್ತಿತ್ತು, ತುಂಬ ಚಿಕ್ಕ ವಿಡಿಯೋ ಆಗಿಬಿಡುತ್ತೆ, ಇದನ್ನ ಏನು ಮಾಡೋದು ಅಂತ. ಸೊ ಫೈನಲಿ ಡಿಸೈಡ್ ಮಾಡಿ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ ನಮ್ಮ ಮನೆಯ ಹೋಮ್ ಟೂರ್. ಸೊ ಬನ್ನಿ ನೋಡೋಣ ನಮ್ಮ ಮನೆ ಹೇಗೆಲ್ಲ ಇದೆ ಅಂತ. ನಮ್ಮ ಮನೆಯ ವಟಾರ ಈ ಥರ ಇದೆ, ಸಿಕ್ಕಾಪಟ್ಟೆ ಸೈಲೆಂಟಾಗಿರುತ್ತೆ. ಸೊ ಇಲ್ಲಿ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಟಿದ್ದೀವಿ, ಡೈಲಿ ಯೂಸಸ್ ಸ್ಲಿಪ್ಪರು. ಆ್ಯಂಡ್ ನಮ್ಮ ಮನೆಯ ಬಾಗಿಲಿನ ಮುಂದೆ ಒಂದು ದೃಷ್ಟಿ ಗಣೇಶನ ಫೋಟೋ ಸಹ ಹಾಕಿದ್ದೀವಿ, ದೃಷ್ಟಿ ಬರಬಾರ್ದು ಅಂತ. ಒಳಗಡೆ ಎಂಟರ್ ಆದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ, ಮತ್ತು ಕೀ ID ಕಾರ್ಡ್ ಹಾಕೋದಕ್ಕೆ ಒಂದು ವುಡನ್ದು ಗೊಂಬೆ ಥರದ್ದು ಹಾಕಿದ್ದೀವಿ. ಬಿಕಾಸ್ ನಾನು ಎಷ್ಟೊಂದು ಸತಿ ID ಕಾರ್ಡ್ ಹಾಕ್ತಿರಾ ಫೈನ್ ಕಟ್ಟಿದ್ದು ಇದೆ, ಮತ್ತು ಎಷ್ಟೊಂದು ಸತಿ ಅರ್ಜೆಂಟಲ್ಲಿ ಹೊರಟಿದ್ದಾಗ ಕೀ ಸಿಗದೆ ಇರೋದು ಇದೆ. ಅದಕ್ಕೋಸ್ಕರ ಬೇಗ ಸಿಗಲಿ ಅಂತ ಇಲ್ಲೇ ಡೋರ್ ಹಿಂದೆಗಡೆನೇ ಹಾಕಿದ್ದೀವಿ. ಆ್ಯಂಡ್ ಎಲ್ಲರ ಮನೆಯಲ್ಲೂ ಹೀಗೆ ಹಾಕಿರ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಇದರಲ್ಲಿ ಏನಪ್ಪ ಬರೀ ಇಷ್ಟೊಂದು ಬಾಕ್ಸ್ ಇದೆ ಅಂತ ನೋಡ್ತಿದ್ದೀರಾ? ಇಲ್ಲ, ಅದರಲ್ಲಿ ಸ್ಲಿಪ್ಪರ್ ಕೂಡ ಇದೆ. ಧೂಳಾಗಿಬಿಡುತ್ತೆ ಅಂದ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀವಿ. ಅದ್ರ ಮೇಲೆ ಒಂದು 2 ಹೆಲ್ಮೆಟ್ ಇದೆ. ನೀವು ನೋಡ್ತಾ ಇರ್ಬೋದು, ಈಗ ವಾಲ್ ಮೇಲೆ ಸ್ವಲ್ಪ ಪೇಂಟಿಂಗ್ಸ್ ಮತ್ತು ಫೋಟೋಸ್ ಎಲ್ಲ ಇದೆ. ಆ್ಯಂಡ್ ಈ ಪೇಂಟಿಂಗ್ಸ್ ಎಲ್ಲ ನಾನೇ ಮಾಡಿರೋದು. ಸೊ ಕೊರೋನಾ ಟೈಮಲ್ಲಿ ಅರಳಿರೋ ಪ್ರತಿಭೆ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನಾನು ಇದೆಲ್ಲ ಪೇಂಟಿಂಗ್ ಮಾಡಿದ್ದು. ಇದೊಂದು ಫೋಟೋ ನಮ್ಮಣ್ಣ ಚಾಮುಂಡಿ ಬೆಟ್ಟಗೆ ಹೋದಾಗ ತೆಗೆಸ್ಕೊಂಡಿದ್ದು. ಮತ್ತು ಈ 2 ಪೇಂಟಿಂಗ್ ನಾನೇ ಮಾಡಿದ್ದು. ಮತ್ತು ಇಲ್ಲೊಂದು ಹ್ಯಾಂಡ್ ಮೇಡಲ್ಲಿ ಮಾಡಿರೋ 2 ಬಾರ್ಬಿ ಗೊಂಬೆನ ನೀವು ನೋಡ್ತಾ ಇರ್ಬೋದು. ಸೊ ಇದು ನನ್ನ ಸ್ಕೂಲ್ ಫ್ರೆಂಡ್ ಅಂಬಿಕಾ ನನ್ನ ಬರ್ಡೇಗೆ ಗಿಫ್ಟ್ ಅಂತ ಕೊಟ್ಟಿದ್ದು. ಮನೆಗೆ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಮ್ಮ ಅಜ್ಜಿ ತಾತದ್ದು ಫೋಟೋ ಇದೆ, ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ. ಅದಾದಮೇಲೆ ಒಂದು ಶೋಕೇಶ್ ಇದೆ, ಶೋಕೇಶಲ್ಲಿ TV ಆ್ಯಂಡ್ ನಮ್ಮ ಬರ್ತ್ಡೇಗೆ ಬಂದಿರೋ ಸ್ವಲ್ಪ ಗಿಫ್ಟ್ ಐಟಮ್ಸ್ ಎಲ್ಲ ಇದೆ. ನಿಮಗೆ ಬೇಕಂದರೆ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿಬಿಟ್ಟು ಸಪ್ರೇಟ್ ಹಾಕ್ತೀನಿ. ಅದಾದಮೇಲೆ ಈ ಫೋಟೋದಲ್ಲಿರೋದು ನಮ್ಮ ಅಕ್ಕನ ಮಗ ಗುರುರಾಜ್ ಅಂತ. ಮತ್ತು ಇದು ನನ್ನ ಚೈಲ್ಡ್ಹುಡ್ ಫೋಟೋ. ಹಾಗೆ ವಾಚ್ ಮತ್ತು ಟೆಡಿ ಬೇರ್ ಹೀಗೆ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ, ಬಿಕಾಸ್ ಖಾಲಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಈಗ ನೋಡ್ತಾ ಇರ್ಬೋದು, ಇದು ವಾಟರ್ ಕ್ಯಾನಲ್ಲಿ ಬರೋ ಕ್ಯಾಪಿಂದ ನಾನು ಪೇಂಟ್ ಮಾಡಿಬಿಟ್ಟು ಥ್ರೆಡ್ಡಿಂದ ಹೊಲಿದ್ಬಿಟ್ಟು ಈ ಡಿಸೈನ್ನ ಮಾಡಿದ್ದೆ. ಬಟ್ ಇದೀಗ ಹಳೇದಾಗಿದೆ, ಸೊ ಪೇಂಟಿಂಗ್ಸ್ ಎಲ್ಲ ಹೋಗ್ತಾ ಇದೆ. ಆ್ಯಂಡ್ ಫ್ರಿಡ್ಜ್ ಮೇಲೆ ಸ್ವಲ್ಪ ಫ್ರೇಗ್ರೆನ್ಸ್ ಬರಲಿ ಅಂತ ಇದು ನನ್ನ ಫ್ರೆಂಡ್ ಸೆಲ್ಸಿಯಾಗಿ ಗಿಫ್ಟ್ ಕೊಟ್ಟಿದ್ದು, ಅದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಇದು ನಮ್ಮ ಅಪ್ಪ ಅಮ್ಮದು ಫೋಟೋ. ಒಂದು ಹಳೆ ವಾಚ್ ಒಡೆದೋಗಿತ್ತು, ಸೊ ಅದರಿಂದ ಆ ಥರ ಫೋಟೋ ಸ್ಟ್ಯಾಂಡ್ ಥರ ಮಾಡಿಬಿಟ್ಟು ಇಟ್ಟಿದ್ದೀವಿ. ಆ್ಯಂಡ್ ಒಂದು ಸ್ಮಾಲ್ ಫ್ರಿಡ್ಜ್ ಮತ್ತು ಒಂದು ಸ್ಮಾಲ್ ಬಳೆ ಸ್ಟ್ಯಾಂಡ್ ಇದೆ. ಇದಿಷ್ಟು ನಮ್ಮ ಹಾಲ್ಗೆ ಎಂಟರ್ ಆದ ತಕ್ಷಣ ಡೈರೆಕ್ಟಾಗಿ ಕಾಣೋದು ನಮ್ಮ ಈ ಆರೆಂಜ್ ಕಲರ್ ವಾಲ್. ಇದು ಗೊರವನಹಳ್ಳಿಯಿಂದ ತಂದಿರೋ ಲಕ್ಷ್ಮಿ ಫೋಟೋ. ಸೊ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಲಕ್ಷ್ಮಿನ ಕೂರಿಸಲ್ಲ, ಈ ಫೋಟೋನೇ ಇಟ್ಬಿಟ್ಟು ಪೂಜೆ ಮಾಡೋದು. ಆ್ಯಂಡ್ ಇದೊಂದು ನಮ್ಮ ಫ್ಯಾಮಿಲಿದು ಹಳೆಯ ಫೋಟೋ ಆ್ಯಂಡ್ ಒಂದು ಗಡಿಯಾರ. ಮತ್ತು ಈ ಫೋಟೋ ಬಂದ್ಬಿಟ್ಟು ನಂದು ನಮ್ಮ ಅಣ್ಣದು, ನಾನು PUC ಇದ್ದಾಗ ತೆಗ್ಸಿದ್ದು. ಆ ಚಿತ್ರ ಕೂಡ ಪೆನ್ಸಿಲ್ ಸ್ಕೆಚ್ ನಾನೇ ಮಾಡಿರೋದು. ಆ್ಯಂಡ್ ಇದೊಂದು ಸರ್ಟಿಫಿಕೇಟ್, ನಾನು ಸುವರ್ಣ ಸೂಪರ್ ಸ್ಟಾರ್ಗೆ ಹೋದಾಗ ನನಗೆ ಸಿಕ್ಕಿದಂಥ ಸರ್ಟಿಫಿಕೇಟ್. ಮತ್ತು ಅದಕ್ಕೆ ಕರ್ನಾಟಕದ ಒಂದು ಶಾಲ್ ಕೂಡ ಹಾಕಿದ್ದೀವಿ. ಆ್ಯಂಡ್ ಈಗ ನೋಡ್ತಾ ಇರ್ಬೋದು, ಬಿ ಹ್ಯಾಪಿ ಅಂತ ಪೇಂಟಿಂಗ್, ಇದನ್ನು ನಾನೇ ಮಾಡಿರೋದು. ಇನ್ನು ಪೇಂಟಿಂಗ್ ಎಲ್ಲ ಮಾಡಬೇಕು ಅಂತ ಆಸೆ ಇದೆ, ಬಟ್ ನಮ್ಮ ಹೊಸ ಮನೆಯಲ್ಲಿ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಆ್ಯಂಡ್ ರೈಟ್ ಸೈಡಲ್ಲಿ ಒಂದು ದೊಡ್ಡ ಮಿರರ್ ಕೂಡ ಇಟ್ಟಿದ್ದೀವಿ. ಹಾಲಲ್ಲಿ ಒಂದು ದಿವಾನ್ ಕಟ್ ಕೂಡ ಹಾಕಿದ್ದೀವಿ, ಯಾರಾದರೂ ಬಂದರೆ ಕೂತ್ಕೊಳ್ಳೋದಕ್ಕೆ. ಸೊ ಇದಿಷ್ಟು ನಮ್ಮ ಪುಟ್ಟದಾಗಿ ಅಚ್ಚುಕಟ್ಟಾಗಿರುವಂತಹ ಹಾಲ್. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಅಲ್ಲೊಂದು ಡೋರ್ ಇದೆ, ಅದಕ್ಕೆ ಗ್ಲಾಸಸ್ನ ಪೇಸ್ಟ್ ಮಾಡಿದ್ದೀವಿ, ಅದು ವಾಶ್ರೂಮ್. ಆ್ಯಂಡ್ ನೆಲಕ್ಕೆ ವೈಟ್ ಕಲರ್ ಟೈಲ್ಸ್ ಹಾಕಿದ್ದಾರೆ. ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡೋದು ಮರ್ತೋದೆ. ನಮ್ಮ ಮನೇಲಿ ನಾನು ಏನೇ ಥಿಂಗ್ಸ್ನ ತೋರಿಸಿದ್ರು, ಅಂದರೆ ಶೋಕೇಶ್ ಆಗಿರ್ಬೋದು, ಕಬೋರ್ಡ್, ದಿವಾನ್ ಕಟ್, ಮಂಚ ಯಾವುದೇ ಆಗಿರ್ಬೋದು, ಸೊ ಅದೆಲ್ಲ 15-20 ವರ್ಷದ ಹಳೆಯದೇ. ಬಿಕಾಸ್ ನಾವು ಏನಪ್ಪ ಅಂತಂದರೆ, ನಾನು ಒಬ್ಬಳೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಮೆಮೊರೀಸ್ನ ಕಲೆಕ್ಟ್ ಮಾಡ್ತೀವಿ. ಸೊ ಯಾವುದಾದ್ರೂ ಒಂದು ವಸ್ತುನ ತೊಗೊಂಡು ಬಂದರೆ ಅದನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತೀವಿ, ಬೇಗ ಹಾಳಾಗೋದಕ್ಕೆ ಬಿಡೋದಿಲ್ಲ. ಸೊ ನಾವು ಏನೇ ತೊಗೊಂಡು ಬಂದಿದ್ರು ಅದೆಲ್ಲ ತುಂಬ ವರ್ಷದ್ದಾಗಿರುತ್ತೆ. ಆ್ಯಂಡ್ ಹಳೇದಾಗಿದ್ರೂ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತೀವಿ. ಸೊ ನಮ್ಮೂರಲ್ಲಿ ಹೊಸ ಮನೆ ಕಟ್ಸಿದ್ದೀವಲ್ಲ, ಅಲ್ಲೆಲ್ಲ ಹೋದಾಗ ಹೊಸ ಥಿಂಗ್ಸ್ನ ತೊಗೊಳ್ಳೋಣ ಅಂತ ಇದ್ದೀವಿ. ಅಲ್ಲಿ ತನಕ ಇದನ್ನೇ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ.
ಸೊ ಹಾಲಿಂದ ಬಂದರೆ ಲೆಫ್ಟ್ ಸೈಡಲ್ಲಿ ಒಂದು ಕಿಚನ್ ರೂಮ್ ಮತ್ತು ದೇವ್ರ ಮನೆ ಇದೆ. ಸೊ ಈಗ ನೀವು ನೋಡ್ತಿರ್ಬೋದು ಇದು ನಮ್ಮ ಕಿಚನ್. ನಿಮಗೆ ಬೇಕಂದರೆ ನಾನು ಸಪ್ರೇಟಾಗಿ ಕಿಚನ್ ಟೂರ್ ವ್ಲಾಗ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಯೂಶ್ವಲಿ ಯಾವಾಗಲೂ ಹೀಗೇ ಇರುತ್ತೆ, ವೀಡಿಯೋಗೋಸ್ಕರ ಏನು ಅರೇಂಜ್ ಮಾಡಿಲ್ಲ. ಆ್ಯಂಡ್ ಅದ್ರ ಪಕ್ಕದಲ್ಲೇ ದೇವ್ರ ಮನೆ ಇದೆ. ಸೊ ನಮ್ಮ ಮನೇಲಿ ಬೆಳಕು, ಸೂರ್ಯನ ಬೆಳಕು ಬರೋದು ಕಡಿಮೆ. ಸೊ ಲೈಟ್ ಹಾಕಿದ್ರೂ ಈ ಥರ ಡಿಮ್ಮಾಗಿಯೇ ಕಾಣಿಸ್ತಾ ಇರುತ್ತೆ. ಇದು ನಮ್ಮ ದೇವ್ರ ಮನೆ. ಅದಾದಮೇಲೆ ನೆಕ್ಸ್ಟು ನಾವು ಇಟ್ಸ್ ಟೈಮ್ ಟು ಎಂಟರ್ ಅವರ್ ರೂಮ್. ನಾವೊಂದು ಸ್ಕ್ರೀನ್ ಹಾಕಿದ್ದೀವಿ ಆ್ಯಂಡ್ ಅದಕ್ಕೆ ಡೋರ್ ಸಹ ಇದೆ. ಆ್ಯಂಡ್ ಇದು ನಮ್ಮ ರೂಮ್. ಇಲ್ಲಿ ಎಂಟರ್ ಆದ ತಕ್ಷಣ ಇಲ್ಲಿ ಒಂದು ಡ್ರಮ್ ಇಟ್ಟಿದ್ದೀವಿ. ಏನಕ್ಕಂತ ಅಂದರೆ ಅನ್ನೆಸೆಸರಿ ಅನ್ವಾಂಟೆಡ್ ಆಗಿರೋ ಥಿಂಗ್ಸ್ನೆಲ್ಲ ಅದರಲ್ಲಿ ಹಾಕೋದಕ್ಕೆ. ಮತ್ತು ಇಲ್ಲೇ ಚಾರ್ಜ್ ಹಾಕ್ಕೊಳ್ತೀವಲ್ಲ, ಸೊ ಚಾರ್ಜಸ್ನೆಲ್ಲ ಹಾಕೋದಕ್ಕೆ ಈ ಥರ ಮಾಡಿದ್ದೀವಿ. ಮತ್ತು ಇಲ್ಲೊಂದು ಆಂಜನೇಯನ ಫೋಟೋ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲೊಂದು ಚಿಕ್ಕದಾಗಿರೋ ಟೇಬಲ್ ಇದೆ. ಈ ಟೇಬಲ್ ಮೇಲೆ ಏನಪ್ಪ ಅಂತಂದರೆ ಸ್ವಲ್ಪ ನನ್ನ ಬುಕ್ಸು, ಫೈಲ್ಸು, ಪ್ರಾಜೆಕ್ಟ್ಸು ಮತ್ತು ಲ್ಯಾಪ್ಟಾಪ್ ಬ್ಯಾಗು, ನಮ್ಮಣ್ಣ ವೀಡಿಯೋ ಮಾಡೋದಕ್ಕಂತ ಫೋನು, ಮೈಕು ಏನೇನೋ ಇಟ್ಕೊಂಡಿದ್ದಾನೆ. ಸೊ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಡೈನಿಂಗ್ ಟೇಬಲ್. ಇದು ತುಂಬಾ ದೊಡ್ಡದಿದೆ. ನಮ್ಮ ಮನೇಲಿ ಜಾಗ ಆಗಲ್ಲ ಅಂತ ಟೇಬಲ್ದು ಒಂದು ಪಾರ್ಟ್ನ ಮಾತ್ರ ಇಲ್ಲಿ ಇಟ್ಟಿದ್ದೀವಿ. ಇನ್ನು ಮಿಕ್ಕಿದ್ದನ್ನೆಲ್ಲ ಅಟ್ಟದ ಮೇಲೆ ಇಟ್ಟಿದ್ದೀವಿ. ಆ್ಯಂಡ್ ಈ ಬೋಟ್ ಬಂದುಬಿಟ್ಟು ನಾನು ವಾಕಿಂಗ್ ಹೋಗ್ಬೇಕಾದ್ರೆ ತೊಗೊಂಡು ಬಂದಿದ್ದೆ, ಪೇಂಟ್ ಎಲ್ಲ ಮಾಡೋಣ ಅಂತ. ಆ ವಿಡಿಯೋನ ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನಾನು ಜ್ಯುವೆಲರೀಸ್, ಮೇಕಪ್ ಸೆಟ್ ಎಲ್ಲ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಚೀಲ ಇದೆ, ಅಕ್ಕಿ, ರಾಗಿ, ಗೋಧಿದು. ಸೊ ಅದನ್ನು ಪ್ಲೇಸ್ನ ಏನಕ್ಕೆ ವೇಸ್ಟ್ ಮಾಡಬೇಕು ಅಂತ ಬೆಡ್ಶೀಟ್ ಎಲ್ಲ ಮಡಚಿ ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಈಗ ನೀವು ನೋಡ್ತಿರ್ಬೋದು ಇದು ನಮ್ಮ ಬೆಡ್. ಇದು ನಮ್ಮ ಬೀರ್. ಇದು ಕೂಡ 20 ವರ್ಷ ಹಳೇದೆ. ಇದ್ರ ಮೇಲೆ ಚಾಪೆ, ಸ್ವಲ್ಪ ಊರಿಗೆ ತೊಗೊಂಡೋಗೋಕ್ಕೆ ಬ್ಯಾಗೆಲ್ಲ ಇಟ್ಟಿದ್ದೀವಿ. ಆ್ಯಂಡ್ ಒಂದು ಗಿಟಾರ್ ಥರ ಅದು ಗಡಿಯಾರ ಹಾಕಿದ್ದೀವಿ. ಇಲ್ಲಿ ಸಾಯಿಬಾಬಾ, ಕೃಷ್ಣ, ಸುಬ್ರಹ್ಮಣ್ಯ ಹೀಗೆ ಸ್ವಲ್ಪ ಫೋಟೋಸ್ ಇದೆ ದೇವ್ರದ್ದು. ಮತ್ತು ಇಲ್ಲೊಂದು ಸ್ಟ್ಯಾಂಡ್ ಫ್ಯಾನ್ ಆ್ಯಂಡ್ ಒಂದೇ ಒಂದು ಚೇರ್ ಇಟ್ಟಿದ್ದೀವಿ ಅಷ್ಟೇ. ಸೊ ಈ ಫೋಟೋ ಬಂದುಬಿಟ್ಟು ನಂದೇ, ನಾನು ಸ್ಕೂಲ್ ಡೇಸಲ್ಲಿದ್ದಾಗ ತೆಗ್ಸಿದ್ದು. ಆ್ಯಂಡ್ ಇದಿಷ್ಟು ನಮ್ಮ ರೂಮ್. ನಮ್ಮ ಮನೇಲಿ ಏನಪ್ಪ ಅಂತಂದರೆ ಸ್ವಲ್ಪ ವಾಟರ್ ಲೀಕ್ ಆಗುತ್ತೆ. ಆದ್ದರಿಂದ ಗೋಡೆ ಎಲ್ಲ ಸ್ವಲ್ಪ ಕಿತ್ತೋಗಿದೆ. ಬಿಕಾಸ್ ಬಾಡಿಗೆ ಮನೆ ಅಂದಮೇಲೆ ಪಕ್ಕದಲ್ಲೇ ಮನೆ ಇರುತ್ತಲ್ವ. ಸೊ ಪೈಪ್ನೆಲ್ಲ ಫಿಟ್ ಮಾಡಿದ್ದಾಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಲೀಕ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಡೋರ್ ಕೂಡ ಇದೆ. ಸೊ ಆ ಡೋರ್ನ ಎಂಟರ್ ಆದರೆ ನಮಗೆ ಸಿಗೋದು ಬಾಲ್ಕನಿಯಲ್ಲಿ ನಾವು ಸ್ವಲ್ಪ ಗಿಡಗಳನ್ನ ಅಷ್ಟೇ ಇಟ್ಟಿದ್ದೀವಿ. ಬಿಕಾಸ್ ನಮ್ಮ ಮನೇಲಿ ಬಿಸಿಲು ಬರೋಲ್ಲ, ಯಾವುದೇ ಗಿಡ ಹಾಕಿದ್ರೂ ಬೇಗ ಬಾಡೋಗುತ್ತೆ. ಆ್ಯಂಡ್ ನಮ್ಮ ಬರ್ಡ್ಸ್ನ ಕೂಡ ಇಟ್ಟಿದ್ದೀವಿ. ಮತ್ತು ಬೋರ್ ಆದಾಗ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಚೇರ್ನ ಇಟ್ಟಿದ್ದೀವಿ. ಆ್ಯಂಡ್ ಬರ್ಡ್ಸ್ಗೆ ಡೋರ್ ಇಲ್ಲ ಅಂದ್ಬಿಟ್ಟು ಚಿಕ್ಕ ಸಿಲಿಂಡರ್ನ ಇಟ್ಬಿಟ್ಟು ಮುಚ್ಚಿದ್ದೀವಿ. ಇದಿಷ್ಟು ನಮ್ಮ ಹೋಮ್ ಟೂರ್ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.